ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿಎಂ ಪಟ್ಟದ ಕಚ್ಚಾಟದ ನಡುವೆ ಇದೀಗ ರೊಚ್ಚಿಗೆದ್ದಂಥ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಸಿದ್ದು ಬಣದ ಆಪ್ತರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆ ಎಚ್ಚರಿಕೆಯನ್ನು ಕೊಡುವ ಸನ್ನಿವೇಶದಲ್ಲಿ ಯಾಕೆ ನಾನು ಪ್ರಧಾನಮಂತ್ರಿಗೆ ಹೆದರಲಿಲ್ಲ, ನಾನು ಹೋಮ್ ಮಿನಿಸ್ಟ್ರಿಗೂ ಹೆದರಲಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ರು? ಇದರ ಹಿಂದಿನ ಉದ್ದೇಶ ಏನು? ಇವೆಲ್ಲವನ್ನ ನೋಡೋಣದಕ್ಕಿಂತ ಮುಂದೆ ಇಳಿಯ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಸಿಎಂ ಪಟ್ಟದ ಈ ಕಚ್ಚಾಟ ಅಥವಾ ಗದ್ದುಗೆ ಫೈಟ್ ಇದೆಯಲ್ಲ, ಇದು 6 ತಿಂಗಳಿಂದ ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ನಮ್ಮ ರಾಜ್ಯದಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ಚರ್ಚೆಯನ್ನು ಹುಟ್ಟಾಕಿದೆ. ಸಿದ್ದರಾಮಯ್ಯನವರು ತಾನೇ ಮುಂದುವರಿಯಬೇಕು ಎನ್ನುವಂಥ ಹಠವನ್ನು ಒಂದ್ ಕಡೆ ತೊಟ್ಟಿದ್ರೆ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ತಮಗೆ ಬರಬೇಕಾದಂಥ ಪಾಲು ಬರಲೇಬೇಕು ಎನ್ನುವಂಥ ಹಠ ತಮ್ಮ ಆಪ್ತರ ಮುಖಾಂತರ ಎಲ್ಲವೂ ಕೂಡ ಇದೀಗ ಬಟ ಬಯಲಾಗಿದೆ. ಇದರ ಬೆನ್ನಲ್ಲೇ ಹೈಕಮಾಂಡ್ ಆದೇಶದ ಮೇರೆಗೆ ಅಥವಾ ಸೂಚನೆ ಮೇರೆಗೆ ಇಬ್ಬರು ಕೂಡ ಅವರವರ ಮನೆಯಲ್ಲಿ, ಅಂದರೆ ಸಿದ್ದರಾಮಯ್ಯನವರ ಮನೆಯಲ್ಲಿ ಒಂದಿನ, ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ಒಂದಿನ ಇಬ್ಬರು ಕೂಡ ಉಪಹಾರ ಸೇವನೆ ಮಾಡಿದ್ದು ನಾವಿಬ್ಬರು ಬ್ರದರ್ಸ್ ಅನ್ನುವಂಥ ಘೋಷಣೆ ಕೂಗಿದ್ದು. ಅದಾದ ಕೆಲವೇ ದಿನಗಳಲ್ಲಿ ಮತ್ತೆ ಸ್ಫೋಟ ಆಯಿತು. ಅದು ಕೂಡ ಸಿದ್ದರಾಮಯ್ಯನವರ ಆಪ್ತ ಬಣದಿಂದ, ಜೊತೆಗೆ ಸಿದ್ದರಾಮಯ್ಯನವರ ಮಗನಿಂದಲೇ ಈ ಸಿಎಂ ಪಟ್ಟದ ಕಚ್ಚಾಟಕ್ಕೆ ಮತ್ತೊಂದು ಜ್ವಾಲೆ ಅಂತ ಹೇಳ್ಬೋದು. ಇಲ್ಲ, ತಮ್ಮ ತಂದೆಯವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಅಂದರೆ ತನ್ನ ತಂದೆಯವರು ಮುಖ್ಯಮಂತ್ರಿ ಪಟ್ಟದಿಂದ ಇಳಿಯಲ್ಲ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟ ಬೇಕು ಎನ್ನುವಂಥ ಮನವಿಯನ್ನು ಮಾಡಿದ್ರು, ಆದರೆ ಹೈಕಮಾಂಡ್ಗೆ ಒಪ್ಪಲಿಲ್ಲ ಎನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ರು. ಅದಕ್ಕೆ ಬೆಂಬಲವೆಂಬಂತೆ ಸಿದ್ದು ಬಣದ ಆಪ್ತರಾದಂಥ ಜಮೀರ್ ಅಹಮದ್ ಆಗಿರ್ಬೋದು, ಅವರು ಕೂಡ ಹೇಳಿದ್ರು, ಇಲ್ಲ ಡಿ.ಕೆ. ಶಿವಕುಮಾರ್ ಆಗಲೇ ಮುಂದೆ ಆಗ್ಬೋದು, ಆದರೆ 2028 ತನಕ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಇಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದಾದ ನಂತರ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂತ ವಿಚಾರ ಅಂದರೆ, ಸಂಧಾನಕ್ಕೆ ಕಳಿಸಿಕೊಟ್ಟಂತ ಕೆ.ಜೆ. ಜಾರ್ಜ್ ಅವರು ಕೂಡ ನಿನ್ನೆ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದು ನೋಡಿದೆ. ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಲ್ಪ ರೊಚ್ಚಿಗೇಳುವಂತೆ ಮಾಡಿದ್ದು ಸುಳ್ಳಲ್ಲ. ಡಿ.ಕೆ. ಶಿವಕುಮಾರ್ ಮತ್ತು ಜಾರ್ಜ್ ಅವರು ಒಂದು ಹಂತಕ್ಕೆ ಮಾತುಕತೆ ಆದ ನಂತರ, ಕೆಲವೊಂದಿಷ್ಟು ಮಾತುಕತೆ ಆದ ನಂತರ ಎಲ್ಲೋ ಒಂದ್ ಕಡೆ ಸಿಎಂ ಪಟ್ಟದ ಕಚ್ಚಾಟ ಮುಗಿಬಹುದು ಎನ್ನುವಂತ ಹಂತಕ್ಕೆ ಬಂದಿತ್ತು. ಅದಕ್ಕೆ ಮುಖ್ಯವಾದ ಕಾರಣ ಜಾರ್ಜ್ ಅವರ ಸಂಧಾನ ಅಂತ ಹೇಳ್ಬೋದಿತ್ತು. ಆದರೆ ಜಾರ್ಜ್ ಅವರು ನಿನ್ನೆ ಹೇಳಿದಂತ ಒಂದು ಮಾತಿದೆಯಲ್ಲ, CLP ಮೀಟಿಂಗ್ ಅಲ್ಲಿ CLP ಆದಾಗ ಎಲ್ಲೂ ಕೂಡ 2.5 ವರ್ಷಕ್ಕೆ ಸಿದ್ದರಾಮಯ್ಯನವ್ರನ್ನ CLP ನಾಯಕ ಎನ್ನುವಂತ ಮಾತನ್ನು ಹೇಳಿ ಆಯ್ಕೆ ಮಾಡಿಲ್ಲ ಯಾವ ಶಾಸಕರು. ಹಾಗಾಗಿ 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಆಗಿರ್ತಾರೆ ಎನ್ನುವಂತ ಮಾತನ್ನ ಹೇಳಿದ್ದನ್ನು ನೋಡಿದ್ರೆ, ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣಕ್ಕೆ ಎಲ್ಲೋ ಒಂದ್ ಕಡೆ ರೊಚ್ಚಿಗೆಬ್ಬಿಸುವಂತೆ ಮಾಡಿದ ಸುಳ್ಳಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಆಡಿದಂತ ಮಾತಿದೆಯಲ್ಲ ನೋಡಿ, ನಿನ್ನೆ ಆಡಿದಂತ ಮಾತು ಒಂದು ಸಮೂಹಕ್ಕೆ, ಒಂದು ಸನ್ನಿವೇಶಕ್ಕೆ ಅದು ಅರ್ಥ ಮಾಡಿಕೊಂಡ್ರೆ ಇಡೀ ನಮ್ಮ ರಾಜಕೀಯ ವಲಯದಲ್ಲಿ ದೊಡ್ಡದಂತ ಒಂದು ದಡ್ಡತನ ಅಂತ ಹೇಳ್ಬೋದು. ನಿನ್ನೆ ಆದಂತ ಪ್ರಕರಣವನ್ನು ಗಮನಿಸ್ತಾ ಹೋದ್ರೆ, ಒಂದು ಅಸೋಸಿಯೇಷನ್ ಅವರು, ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಬೆಂಗಳೂರಿನ ಅಪಾರ್ಟ್ಮೆಂಟ್ ನಿವಾಸಿಗಳ ಒಂದು ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ನಮಗೆ ಇಂಥ ಸೌಲಭ್ಯ ಇಲ್ಲ, ನಮಗೆ ಹೀಗಿಲ್ಲ, ಅವರ ಕಷ್ಟ ಸುಖವನ್ನು ತೋಡ್ಕೊಂಡು ಒಂದು ಪತ್ರವನ್ನು ಬರೆದಿರ್ತಾರೆ. ಜೊತೆಗೆ ಪತ್ರದಲ್ಲಿ ಅವ್ರು ಹೇಳೋದೇನೆಂದ್ರೆ, ನಿಮ್ಮ ಸರ್ಕಾರ ನಮಗೆ ಸಹಾಯವನ್ನ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರ ನಮ್ಮ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಸೌಲಭ್ಯನ ಕೊಡ್ತಾ ಇಲ್ಲ, ಜೊತೆಗೆ ಮುಂಬರುವ ಇಲೆಕ್ಷನ್ ಕೂಡ ಹತ್ರ ಇದೆ, ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಒಂದ್ ವೇಳೆ ನಮಗೆ ನೀವು ಸಹಕಾರ ಮಾಡಲಿಲ್ಲ ಅಂದ್ರೆ ಮುಂಬರುವ ಈ BBMP GBA ಎಲೆಕ್ಷನ್ ಅಲ್ಲಿ ನಿಮ್ಮ ಪರವಾಗಿ ನಾವು ನಿಲ್ಲಲ್ಲ, ಇದು ಎಚ್ಚರಿಕೆ ಎನ್ನುವಂತ ರೀತಿಯಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಹೆಬ್ಬಾರ್ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ಅದು ಅಧಿಕಾರಿ ವಲಯದ ಅದನ್ನು ಕ್ಲಿಯರ್ ಮಾಡಬಹುದು, ಅದು ಚಿಕ್ಕ ವಿಷಯ. ಆದರೆ ಅದನ್ನೇ ಇಟ್ಕೊಂಡು ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಎಚ್ಚರಿಕೆ ಇದೆಯಲ್ಲ, ಅದು ನೇರವಾಗಿ ಸಿದ್ದರಾಮಯ್ಯನವರ ಆಪ್ತರಿಗೆ ಕೊಟ್ಟಂತ ಎಚ್ಚರಿಕೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರ ಮಗನಾದಂತ ಯತೀಂದ್ರ ಅವರು ಪಕ್ಷಕ್ಕಾಗಿ ಏನ್ ದುಡ್ದಿದ್ದಾರೆ, ಜಮೀರ್ ಅಹಮದ್ ಏನ್ ದುಡ್ದಿದ್ದಾರೆ, H.C. ಮಹದೇವಪ್ಪ ಏನ್ ದುಡ್ದಿದ್ದಾರೆ, ಕೆ.ಜೆ. ಜಾರ್ಜ್ ಅವರನ್ನು ಬಿಟ್ಟು ಯಾರು ಯಾವ ನಾಯಕರು ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ ಅನ್ನುವಂತ ಒಂದು ಎಚ್ಚರಿಕೆ ಕೂಡ ಕೊಟ್ಟಂತಿತ್ತು. ಮತ್ತು ಅವ್ರು ಹೇಳಿದ್ದೆ, ನಾನು ಕಾಂಗ್ರೆಸ್ನ ಕಟ್ಟ ಅಭಿಮಾನಿ, ಕಟ್ಟ ಕಾರ್ಯಕರ್ತ, ನಾನು ಯಾರಿಗೂ ಹೆದರ್ಕೊಳ್ಳುವಂತನೆಲ್ಲ, PM ಹೆದರ್ದೆ, ಹೋಮ್ ಮಿನಿಸ್ಟ್ರಿಗೆ ಹೆದರ್ದೆ, ನಾನು ಜೈಲನ್ನು ಆಯ್ಕೆ ಮಾಡ್ಕೊಂಡು ಜೈಲಿಗೆ ಹೋಗಿ ಬಂದಂತವನು, ನನಗೆ ದೊಡ್ಡ ಅಧಿಕಾರಿಯಿಂದ ಫೋನ್ ಬಂದಿತ್ತು, ನೀವು BJP ಸೇರಿ ನಿಮ್ಮನ್ನ ಕ್ಲಿಯರ್ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನು ಹೇಳಿದಾಗಲೂ ಕೂಡ ನನಗೆ ಅವರು ಕೊಟ್ಟಂತ ಒಂದು ಆಪ್ಷನ್ ಏನಿತ್ತಂದ್ರೆ, ನೀವು ಜೈಲಿಗೆ ಹೋಗ್ತೀರಾ, BJP ಬರ್ತಾರೆ ಅನ್ನುವಂತ ಆಹ್ವಾನ ಕೊಟ್ಟಾಗಲೂ ಕೂಡ, ಎಚ್ಚರಿಕೆ ಕೊಟ್ಟಾಗಲೂ ಕೂಡ, ನಿಮ್ಮ ಸವಾಸ ಬೇಡ, ನಾನು BJP ಬರಲ್ಲ, ನಾನು ಜೈಲನ್ನು ಆಯ್ಕೆ ಮಾಡ್ಕೊಳ್ತೇನೆ ಅನ್ನುವಂತ ಮಾತನ್ನು ಹೇಳಿ ನಾನು ಜೈಲಿಗೆ ಹೋದಂತವನು. ಯಾವ ಪ್ರಧಾನಮಂತ್ರಿಗೂ ಹೆದರ್ಲಿಲ್ಲ, ಯಾವ ಹೋಮ್ ಮಿನಿಸ್ಟರ್ಗೂ ಹೆದರ್ಲಿಲ್ಲ, ನಾನು ಜೈಲಿಗೆ ಹೋಗಿ ಬಂದವನು. ನನ್ನ ಜೊತೆ ನಿಮ್ಮ ಆಟ ನಡೆಯಲ್ಲ,
ನಿಮ್ಮ ಡೀಲ್ ನನ್ನಂತ ಜೊತೆ ಆಟ ನಡೆಯಲ್ಲ ಎನ್ನುವಂತ ನೇರವಾದ ಎಚ್ಚರಿಕೆಯನ್ನ ಕೊಟ್ಟಿದ್ದನ್ನ ನೋಡ್ತಾ ಇದ್ರೆ ನಿನ್ನ ಡಿ ಕೆ ಶಿವಕುಮಾರ್ ಅವರ ತಲೆಯಲ್ಲಿ ಆ ಪತ್ರ ಇದ್ದದ್ದು ಒಂದು ನೆಪ ಮಾತ್ರ. ಆ ಮಾತಿನ ಹಿಂದೆ ಯತೀಂದ್ರ ಅವರಿಗೆ ನೇರವಾಗಿ ಟಾಂಗ್ ಕೊಟ್ಟಂತಿತ್ತು, ಮಹಾದೇವಪ್ಪ ಅವರಿಗೆ ಟಾಂಗ್ ಕೊಟ್ಟಂತಿತ್ತು, ಹೀಗೆ ಅನೇಕರಿಗೆ ಅದರಲ್ಲೂ ಜಮೀರ್ ಅಹಮದ್ ಅವರಿಗೆ ನೇರವಾಗಿ ಟಾಂಗ್ ಕೊಟ್ಟಂತಿತ್ತು. ಇವೆಲ್ಲವನ್ನು ನೋಡ್ತಾ ಇದ್ರೆ ಈಗ ಡಿಸೆಂಬರ್ 19ಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೀಟ್ ಮಾಡ್ತಾರೆ ಮತ್ತು ಅದರ ಸಂಧಾನ ಪ್ರಕ್ರಿಯೆ ಮುಂದಿನ ಆಗುಹೋಗುಗಳ ಬಗ್ಗೆ ಚರ್ಚೆ ಆಗುತ್ತೆ. ಜನವರಿ 8ಕ್ಕೆ ಸಿದ್ದರಾಮಯ್ಯನವರ ಒಂದು ದೊಡ್ಡ ದಾಖಲೆಯಾದಂತ ದೇವರಾಜು ಅರಸು ಅವರ ಅತ್ಯಧಿಕ ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂತ ಅವಧಿಯ ದಾಖಲೆಯನ್ನು ಮುಗಲಿಕ್ಕೆ ಜನವರಿ 8ರ ತನಕ ಕಾಯ್ಬೇಕಾಗುತ್ತೆ. ಅದಾದ ನಂತರ ಜನವರಿ 9ರಿಂದ ಡಿ ಕೆ ಪರ್ವ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಿದೆ. ಆದರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ಆಪ್ತ ಬಣ ಡಿ ಕೆ ಶಿವಕುಮಾರ್ ಅವರಿಗನ್ನ ಸಿಎಂ ಪಟ್ಟದಿಂದ ದೂರ ಇಡಬೇಕು, ಕೊನೆಯ ತನಕ ಪ್ರಯತ್ನ ಮಾಡಲೇಬೇಕನ್ನೋ ಹಠಕ್ಕೆ ಬಿದ್ದಂತಿರುವಾಗ ಮತ್ತೊಂದ್ ಕಡೆ ಶಿವಗಂಗಾ ಬಸವರಾಜ್ ಆಗಿರ್ಬೋದು, ರಾಮನಗರ MLA ಆಗಿರುವಂತ ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಬೇರೆ ಬೇರೆ ನಾಯಕರು ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಹೀಗೆ ಅವರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನ್ನ ಹೇಳಿಸಿ ಮತ್ತೆ ಅವರಿಗೆ ಬಾಯಿ ಮುಚ್ಚುವಂತ ನಾಟಕ ಮಾಡ್ತಿದ್ದು ಕೂಡ ಡಿ ಕೆ ಶಿವಕುಮಾರ್ ಅನ್ನೋದು ಬಟ ಬಯಲಾಗ್ತಿದೆ. ನೋಡಿ, 2 ಡೇಟು ಒಬ್ಬ ಡಿ ಕೆ ಶಿವಕುಮಾರ್ ಆಪ್ತ ಬಣದ ಒಬ್ಬ ನಾಯಕ ಅಥವಾ MLA 2 ಡೇಟನ್ನ ಬಹಿರಂಗ ಮಾಡ್ತಾರೆ ಅಂದ್ರೆ ಜನವರಿ 6ಕ್ಕೂ CM ಆಗ್ಬೋದು, ಜನವರಿ 9ಕ್ಕೂ CM ಆಗುವಂತ ಯೋಗ ಇದೆ, ಸಂಖ್ಯಾಶಾಸ್ತ್ರದ ಪ್ರಕಾರ ಯೋಗ ಇದೆ ಅನ್ನುವಂತ ಡೇಟನ್ನೇ ಅನೌನ್ಸ್ ಮಾಡ್ತಾರಂದ್ರೆ ಅದು ಯಾವ ಮಟ್ಟಿನ ನಂಬಿಕೆ. ಜೊತೆಗೆ ಅದಕ್ಕೆ ಪೂರಕ ಮುಂದೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇಕ್ಬಾಲ್ ಹುಸೇನ್ಗೆ ಮಾತಾಡುವ ಚಟ ಇದೆ, ಅವನಿಗೆ ನಾವು ನೋಟಿಸ್ ಕೊಡ್ತೇವೆ, ಆಕ್ಷನ್ ತಗೊಳ್ತೇವೆ ಅಂತ ಮಾತಾಡಿ ಹೇಳ್ತಾರೆ. ಈ ಹಿಂದೆ ಕೂಡ ನೋಟಿಸ್ ಕೊಟ್ಟಿದ್ರು, ಆದ್ರೂ ಕೂಡ ಈ ಪುಣ್ಯಾತ್ಮ ಬಾಯಿ ಮುಚ್ಚಿಲ್ಲ. ಇದರ ಅರ್ಥ ಒಂದೇ, ನನ್ನ ಪರವಾಗಿ ನಮ್ಮ ಆಪ್ತರು ಬ್ಯಾಟ್ ಬೀಸ್ತಾನೆ ಇರಬೇಕು ಮತ್ತು ಸಿದ್ದು ಬಣದ ಆಪ್ತರಿಗೆ ಟಾಂಗ್ ಕೊಡ್ತಾನೆ ಇರಬೇಕು. ಅವರವರ ಮಟ್ಟಿಗೆ ಅವರವ್ರು ಕೊಟ್ರೆ ನಾನು ನೇರವಾಗಿ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ, ನಾನು ನೇರವಾಗಿ ಜಮೀರ್ ಅಹಮದ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ ಎನ್ನುವಂತ ನೇರ ಸಂದೇಶದ ಜೊತೆಗೆ ನಾನು ನೇರವಾಗಿ ಹೈಕಮಾಂಡ್ಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತೇನೆ. ಅದೇನಂದ್ರೆ, ನಾನು ಕಾಂಗ್ರೆಸ್ ಕಾರ್ಯಕರ್ತ, ನಾನು ಕಾಂಗ್ರೆಸ್ ಅಭಿಮಾನಿ, ಬಿಜೆಪಿಗೆ ಸೇರಿ ಎನ್ನುವಂತ ಅವಕಾಶ ಕೊಟ್ಟಾಗಲೂ ಕೂಡ ಅದನ್ನ ತಿರಸ್ಕಾರ ಮಾಡಿ, ಪ್ರಧಾನಮಂತ್ರಿಯವರೇ ಆಫರ್ ಕೊಟ್ಟಾಗ ಅಥವಾ ಗೃಹ ಸಚಿವರೇ ಆಫರ್ ಕೊಟ್ಟಾಗ ಅದನ್ನ ತಿರಸ್ಕಾರ ಮಾಡಿ ನಾನು ಕಾಂಗ್ರೆಸ್ನಲ್ಲಿ ಇದ್ದು ಜೈಲಿಗೆ ಹೋಗಿ ಬಂದು ಕಾಂಗ್ರೆಸ್ ಅನ್ನ ಗೆಲ್ಲಿಸಿದಂತ ಅಪ್ಪಟ ಕಾರ್ಯಕರ್ತ ಎನ್ನುವಂತ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ, ಖರ್ಗೆ ಅವರಿಗೆ ಹೇಳಿದ್ದಾರೆ. ಜೊತೆಗೆ ನೇರವಾಗಿ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ಗೂ ತಿಳಿಸಿದ್ದಾರೆ. ಇದರ ಒಂದು ಉದ್ದೇಶ ಅಷ್ಟೇ, ನಿನ್ನೆ ಆಡಿದಂತ ಮಾತು ಕೇವಲ ಒಬ್ಬ ಅಪಾರ್ಟ್ಮೆಂಟ್ ನ ಅಸೋಸಿಯೇಷನ್ ಅಧ್ಯಕ್ಷರಿಗೆ ಹೇಳಿದಂತ ಮಾತು ಅಲ್ವೇ ಅಲ್ಲ. ಹಾಗೆ ತಿಳ್ಕೊಂಡ್ರೆ ಅದು ರಾಜಕಾರಣದ ದೊಡ್ಡ ತಪ್ಪಾಗತ್ತೆ. ಡಿ ಕೆ ಶಿವಕುಮಾರ್ ಹೇಳಿದಂತ ನಿನ್ನೆ ಮಾತು ನೇರವಾಗಿ ಸಿದ್ದು ಮತ್ತು ಸಿದ್ದರಾಮಯ್ಯ ಆಪ್ತಬಣ ಮತ್ತು ಹೈಕಮಾಂಡ್ಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಂತಿದೆ. ಜನವರಿ 8 is the ಲಾಸ್ಟ್ ಡೇಟ್ ಫಾರ್ ದ ಹೈಕಮಾಂಡ್ ಎನ್ನುವಂತ ರೀತಿಯಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿದ್ದು ಬಣದ ಆಪ್ತರಿಗೆ ಈ ಡಿ ಕೆ ಬಣದ ಆಪ್ತರು ಟಾಂಗ್ ಕೊಡ್ತಾರೆ, ಅದರಲ್ಲಿ ದೊಡ್ಡ ವಿಷಯ ಇಲ್ಲ. ಇನ್ನು ಮುಂದೆ ಈ ಪ್ರಕರಣ, ಈ ಒಂದು ಆಗು ಹೋಗು, ಈ ಕುರ್ಚಿ ಕಿತ್ತಾಟದ ಒಂದು ಫೈಟ್ ಇದೆಯಲ್ಲ, ಅದು ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಜನವರಿ 20ಕ್ಕಾಗತ್ತಾ ಅಥವಾ ಮುಂದಿನ ದಿನಗಳಾಗತ್ತಾ, ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಒಂದು ಮಟ್ಟಕ್ಕೆ ಹೋಗೋದಾದ್ರೆ ಜನವರಿ 20ರ ಸುಮಾರಿಗೆ ಎಲ್ಲವೂ ಕ್ಲಿಯರ್ ಆಗಬಹುದು ಎನ್ನುವಂತ ಒಂದು ಆಶ್ವಾಸನೆ ಬರ್ತದೆ. ಯಾಕಂದ್ರೆ ಏಪ್ರಿಲ್ ತಿಂಗಳಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇದೆ, ಜೊತೆಗೆ GBA ಎಲೆಕ್ಷನ್ ಇದೆ, ಹೀಗೆ ಅನೇಕ ಎಲೆಕ್ಷನ್ ಬರುತ್ತೆ ಮತ್ತು ಪಂಚರಾಜ್ಯಗಳ ಚುನಾವಣೆ ಕೂಡ ಇದೆ. ಅಂದ್ರೆ ಬಜೆಟ್ ವೇಳೆಗೆ CM ಬದಲಾವಣೆ ಹಾಕುವುದಾದ್ರೆ ಅದು ತುಂಬಾ ಗೊಂದಲ ಆಗುತ್ತೆ, ಚುನಾವಣೆಗೆ ಅಡ್ಡಿ ಆಗುತ್ತೆ, ಜೊತೆಗೆ ಪಂಚರಾಜ್ಯದ ಚುನಾವಣೆಗೆ ಅಡ್ಡಿ ಆಗುತ್ತೆ. ಹಾಗಾಗಿ ಜನವರಿಯ ಕೊನೆಯ ಒಳಗಡೆ ಎಲ್ಲವನ್ನು ಕ್ಲಿಯರ್ ಮಾಡಿ ಒಂದು ಸ್ಪಷ್ಟ ರಾಜಕಾರಣವನ್ನ ಮಾಡಲೇಬೇಕಾಗುತ್ತೆ. ಇಲ್ಲಾಂದ್ರೆ ಈ ಕಾಂಗ್ರೆಸ್ 2 ಬಣ ಆಗುತ್ತೆ ಮತ್ತು ಚುನಾವಣೆಯಲ್ಲಿ ಹೀನಾಯ ಸೋಲ್ಬೇಕಾಗತ್ತೆ ಅನ್ನೋದು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.